ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ 32. ಹೊರಗೆ ನಿಮ್ಮ ಹುಡುಗ ನಿಮಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವಿವತ್ತು ಬದುಕಿ ಉಳಿದಿರೋದು. ಮತ್ತೆ ಅಂಥ ಹುಡುಗನ್ನ ಪಡೆಯೋಕೆ ನೀವು ತುಂಬ ಲಕ್ಕಿ. ನೀನು ಆದಷ್ಟು ಬೇಗ ಮೊದಲಿನಂತಾದರೆ ಸಾಕು. ನಿಂಗೆ ನಾನು, ನನಗೆ ನೀನು, ಹೇಳಿದ ಸಮರ್ಥ. ಇಲ್ಲಿಯವರೆಗೆ ಸಮರ್ಥ ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಅವಳ ಬೈತಲೆಗೆ ಹಚ್ಚಿಬಿಟ್ಟ. ಸಮರ್ಥ ಗೆಟ್ಔಟ್ ಎಂದು ಬೈದ ದಿನವೇ ಸಮನ್ವಿಗೆ ಆಕ್ಸಿಡೆಂಟ್ ಆಗುತ್ತದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎನ್ನುತ್ತಾರೆ ವೈದ್ಯರು. ಮುಂದುವರಿದ ಭಾಗ. ಮರುದಿನ ರಾತ್ರಿಯೂ ಅವನೇ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ದ. ಸಮನ್ವಿಯನ್ನು ಅವನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಅವಳನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಅವಳು ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ತಾನೇ ಅವಳನ್ನು ನೋಡಿಕೊಳ್ಳಬೇಕೆಂದು ನಿರ್ಧರಿಸಿದ. ಅಂದು ಸಮನ್ವಿಯ ಕಾಲಿನ ಆಪರೇಷನ್ ಇತ್ತು. ಸಮರ್ಥ್ನ ಮುಖದಲ್ಲೂ ಆತಂಕ ಎದ್ದು ಕಾಣುತ್ತಿತ್ತು. ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ಮಾಡುವ ಮೊದಲು ಪೇಷಂಟ್ನ ಕಡೆಯವರಿಂದ ಸಹಿ ತೆಗೆದುಕೊಳ್ಳುತ್ತಾರೆ. ಆಪರೇಷನ್ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ತಮ್ಮದೇ ಜವಾಬ್ದಾರಿ, ಆ ರಿಸ್ಕ್ ತಮ್ಮದೇ ಎಂದು ಪೇಷಂಟ್ ಕಡೆಯವರು ಸಹಿ ಮಾಡಿ ಕೊಡಬೇಕಾಗಿತ್ತು. ಆಪರೇಷನ್ ಮಾಡುವ ಮೊದಲು ಪತ್ರಕ್ಕೆ ಸಹಿ ತೆಗೆದುಕೊಳ್ಳಲು ಬಂದಾಗ ಅಲ್ಲಿ ಸುಮಿತ್ರಾ ಅವರು ಇರಲಿಲ್ಲ. ಅವರಿಗಾಗಿ ಕಾಯುವ ಬದಲು ತಾನೇ ಪತ್ರಕ್ಕೆ ಸಹಿ ಹಾಕಿಕೊಟ್ಟಿದ್ದ ಸಮರ್ಥ. ಸೀತಾರಾಮಯ್ಯನವರು, ಸುನಂದಾ ಅವರು ಬಂದು ಸಮನ್ವಿಯನ್ನು ನೋಡಿಕೊಂಡು ಹೋಗಿದ್ದರು. ಸುಮಿತ್ರಾ ಅವರಿಂದ ವಿಷಯ ತಿಳಿದ ಸಜಿ ಮತ್ತು ಜೀವನ್ ಇಬ್ಬರು ಸಮನ್ವಿಯನ್ನು ನೋಡಲು ಬಂದಿದ್ದರು. ಆಸ್ಪತ್ರೆಯಲ್ಲಿದ್ದ ಸಮನ್ವಿಯನ್ನು ನೋಡಿಕೊಂಡು ಹೋಗಿದ್ದರು. ಅಂದು ಮಧ್ಯಾಹ್ನ ತಾಯಿಯ ಬಲವಂತಕ್ಕೆ ಊಟಕ್ಕೆ ಹೋಗಿದ್ದರು. ಅವನಿಗೆ 4 ತುತ್ತಿನಿಂದ ಹೆಚ್ಚು ತಿನ್ನಲಾಗಲಿಲ್ಲ. ಸಮನ್ವಿಯ ಆಪರೇಷನ್ ಸಂದರ್ಭದಲ್ಲಿ ಸೀತಾರಾಮಯ್ಯನವರು, ಸುನಂದಾ ಮತ್ತು ಸುಮಿತ್ರಾ ಅವರು ಕೂಡ ಅವನ ಜೊತೆಗಿದ್ದರು. ಅವಳ ಆಪರೇಷನ್ ಮುಗಿದು ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಎನ್ನುವವರೆಗೂ ಎಲ್ಲರೂ ತುಂಬ ಆತಂಕದಲ್ಲಿದ್ದರು. ಉಸಿರು ಬಿಗಿ ಹಿಡಿದು ಕುಳಿತಿದ್ದರು. ಇನ್ನು ನೀವು ಪೇಷಂಟ್ನ ನೋಡಬಹುದು, ಒಬ್ಬೊಬ್ಬರಾಗಿ ಹೋಗಿ ಎಂದರು ನರ್ಸ್. ಸಮರ್ಥ್ಗೆ ಹಿಂದಿನ ದಿನದ ಅವಳ ವರ್ತನೆ ನೆನಪಾಗಿ ಮೊದಲು ಹೋಗಲು ಹಿಂಜರಿದ. ಮೊದಲು ತಾಯಿಯನ್ನು ನೋಡಬಯಸುತ್ತಾಳೆ ಎಂಬುದು ಅವನಿಗೆ ಅರ್ಥವಾಗಿತ್ತು. ಮೊದಲು ಸಮನ್ವಯನ್ನು ನೋಡಲು ಸುಮಿತ್ರಾ ಅವರನ್ನೇ ಕಳಿಸಬೇಕೆಂದುಕೊಂಡಿದ್ದ. ಆದರೆ ಒಳಗಿನಿಂದ ಬಂದ ಸಿಸ್ಟರ್ ಅವನ ಮುಖ ನೋಡುತ್ತಾ ಹೇಳಿದರು, ನೀವು ಮೊದಲು ಹೋಗಿ ಪೇಷಂಟ್ನ ನೋಡಿ. ಪೇಷಂಟ್ ನಿಮ್ಮನ್ನೇ ಕೇಳ್ತಾ ಇದ್ರು. ಅವನಿಗೆ ನಂಬಲಾಗಲಿಲ್ಲ. ಮತ್ತೆ ಸಿಸ್ಟರ್ನತ್ತ ನೋಡಿದ. ಆಗ ಅವರಂದರು, ಸಮರ್ಥ ಅಂದರೆ ನೀವೇ ತಾನೇ. ಪೇಷಂಟ್ ಸಮರ್ಥನ ನೋಡೋಕ್ಕೆ ಬಯಸ್ತಾರೆ. ನಿಮ್ಮನ್ನೇ ಕೇಳ್ತಾ ಇರೋದು ಅಂದ್ಕೊಂಡೆ. ಅವಳು ತನ್ನನ್ನು ಕೇಳುತ್ತಾಳೆ ಎಂದಾಗ ಅದು ಕನಸ ನನಸ ಎನಿಸಿತ್ತು ಅವನಿಗೆ. ಅವನ ಕಣ್ಣುಗಳು ಮಿಂಚಿದವು. ಅಂದರೆ ಅವಳು ತನ್ನನ್ನು ಮರೆತಿಲ್ಲ, ತನ್ನ ಮೇಲೆ ಮುನಿಸಿಕೊಂಡು ಇಲ್ಲ. ತನ್ನನ್ನೇ ಕೇಳುತ್ತಿದ್ದಾಳೆ ಎಂದರೆ ಅವಳು ತನ್ನನ್ನು ಕ್ಷಮಿಸಿದ್ದಾಳೆ ಎಂದಾಯಿತು. ಅದು ಎಲ್ಲರ ಮುಂದೆ ಬೈದಿದ್ದ ಅಂದು ತುಂಬ ನೊಂದುಕೊಂಡೇ ಹೊರಟಿದ್ದಳು. ಆದರೆ ಇಷ್ಟು ಬೇಗ ಅವಳು ತನ್ನನ್ನು ಕ್ಷಮಿಸಲು ಸಾಧ್ಯವೇ? ಅವನು ಯೋಚಿಸುತ್ತಿದ್ದ. ಅವನು ಅವಳನ್ನು ನೋಡಲು ಒಳಹೋಗುತ್ತಿದ್ದಂತೆಯೇ ಅವಳು ಕಣ್ಣು ಬಿಟ್ಟು ಮಲಗಿರುವುದು ಕಾಣಿಸಿತು. ಅವನನ್ನು ನೋಡಿದಾಗ ಅವಳ ಕಣ್ಣುಗಳು ಮಿಂಚಿದಂತೆನಿಸಿತು ಅವನಿಗೆ. ತುಟಿ ಅಂಚಿನಲ್ಲಿ ಕಿರುನಗುವಿದೆಯೇನೋ ಎನಿಸಿತು. ಅವಳ ಹಣೆಬದಿಯಲ್ಲಿ ಆಳವಾದ ಗಾಯವಿತ್ತು. ಅದಕ್ಕೆ ಸ್ಟಿಚ್ ಹಾಕಲಾಗಿತ್ತು. ಅವಳ ಎಡಗೈಗೆ ಡ್ರಿಪ್ ಹಾಕಲಾಗಿತ್ತು. ಈ ಹಿಂದಿನ ಬಾರಿ ಅವನು ಅವಳನ್ನು ಬರೀ ನೋಡಿದ್ದನಷ್ಟೇ, ಒಂದಕ್ಷರವೂ ಮಾತಾಡಿರಲಿಲ್ಲ. ಆದರೆ ಇಂದು, ಸಾರಿ ಸೊಮ್ಮು, ತುಂಬ ನೋಯ್ತಿದೆಯಾ? ನನ್ನಿಂದ ಎಷ್ಟು ನೋವನುಭವಿಸ್ತಿದ್ದೀಯಾ? ನಿನ್ನ ನೋವೆಲ್ಲ ನಾನು ತೆಗೆದುಕೊಳ್ಳೋ ಹಾಗಿದ್ರೆ? ಅವನ ಗಂಟಲುಬ್ಬಿ ಬಂತು. ಮುಂದೆ ಮಾತಾಡಲಾಗಲಿಲ್ಲ. ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದರೂ ಅವಳಿಗೆ ನೋವಿನ ಅನುಭವವಾಗುತ್ತಿರಲಿಲ್ಲ. ಅಲ್ಲಿ ಬರುತ್ತಿದ್ದ ನರ್ಸುಗಳ ಮೂಲಕ ಅವಳಿಗೆ ಗೊತ್ತಾಗಿತ್ತು ಸಮರ್ಥ್ ಅವಳಿಗಾಗಿ ಮರುಗುತ್ತಿದ್ದಾನೆ ಎಂದು. ತುಂಬ ನೊಂದುಕೊಂಡಿದ್ದಾನೆ, ಅಲ್ಲದೆ ಮಾನಸಿಕವಾಗಿ ಅವಳ ನೋವನ್ನು ಅನುಭವಿಸುತ್ತಿದ್ದಾನೆ ಎಂದು. 2 ರಾತ್ರಿಗಳು ಅವನು ಅಲ್ಲೇ ಇದ್ದ ಎಂಬುದು ಅವರಿಗೆ ಗೊತ್ತಾಗಿತ್ತು. ಅವನು ಅವಳ ಗಂಡನಲ್ಲ ಎಂದು ಅವನೇ ಹೇಳಿದ್ದನಲ್ಲ, ಆದರೆ ಅವನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಎಂದು ಅವರಿಗೆ ಅರ್ಥವಾಗಿತ್ತು. ಅದಕ್ಕಾಗಿ ನರ್ಸ್ ಸಮನ್ವಯ ಬಳಿ ಹೇಳಿದ್ದರು, ಹೊರಗೆ ನಿಮ್ಮ ಹುಡುಗ ನಿಮಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವಿವತ್ತು ಬದುಕಿ ಉಳಿದಿರೋದು. ಮತ್ತೆ ಅಂಥ ಹುಡುಗನ್ನ ಪಡೆಯೋಕೆ ನೀವು ತುಂಬ ಲಕ್ಕಿ ಎಂದು ನರ್ಸ್ ಅವಳ ಬಳಿ ಹೇಳಿದ್ದರು. ಅಲ್ಲಿದ್ದ ಬೇರೆ ಪೇಷಂಟ್ ಕಡೆಯವರೆಲ್ಲ ಪೇಷಂಟ್ಗಳಿಗೆ ಔಷಧಿಗಳನ್ನು ತರಲು ಚೀಟಿ ಕೊಡಲು ಬಂದಾಗ ಅಲ್ಲಿ ಇರುತ್ತಲೇ ಇರಲಿಲ್ಲ.
2-3 ಬಾರಿಯಾದರೂ ಕರೆಯಬೇಕಾಗುತ್ತಿತ್ತು ಅವರನ್ನು. ಆದರೆ ಸಮರ್ಥ್ ಹಾಗೆ ಒಂದು ಬಾರಿಯೂ ಮಾಡಿರಲಿಲ್ಲ. ಪ್ರತಿ ಬಾರಿಯೂ ಅವನೇ ಇರುತ್ತಿದ್ದುದನ್ನು ಗಮನಿಸಿ ಹೇಳಿದ್ದರು. ಅಂದು ಅವಳಿಂದಾಗಬೇಕಾಗಿದ್ದ ಕೆಲಸ ಆಗಿರಲಿಲ್ಲ. ಅದಕ್ಕಾಗಿ ಅವನು ಕೋಪಿಸಿಕೊಂಡಿದ್ದು ಎಂದು ಅವಳಿಗೆ ಅರ್ಥವಾಗಿತ್ತು. ಅಂದವಳು ಈ ವಿಷಯವನ್ನು ಅವನಿಗೆ ಮೊದಲೇ ತಿಳಿಸಿದ್ದರೆ ಅವನು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದನೇನೋ. ಆ ಸಂದರ್ಭದಲ್ಲಿ ಅವಳಿಗೆ ಅದು ತೋಚಿರಲಿಲ್ಲ. ಆದ್ದರಿಂದ ಅವಳು ಹೇಳಿರಲೂ ಇಲ್ಲ. ಅದರಲ್ಲಿ ತನ್ನ ತಪ್ಪು ಇದೆ ಎಂದು ಅವಳಿಗೆ ಅರಿವಾಗಿತ್ತು. ಅವಳಿಗೆ ಎಲ್ಲೆಲ್ಲ ಗಾಯವಾಗಿದೆ ಎಂದು ಅವನು ನೋಡುತ್ತಿದ್ದ. ಅವನೀಗ ಫ್ರೀ ಆಗಿದ್ದ. ಅವಳ ಬಲಗೈಯನ್ನು ತೆಗೆದು ತನ್ನ ಪ್ರೀತಿಯನ್ನೆಲ್ಲ ಒಟ್ಟುಗೂಡಿಸಿ ಅವಳಿಗರ್ಪಿಸುವಂತೆ ತನ್ನ ತುಟಿಯೊತ್ತಿಕೊಂಡ. ಅವಳ ಕಣ್ಣುಗಳೇ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದವು. ಅಮ್ಮನ್ನ ನೋಡ್ಕೊಳ್ಳಿ ಎಂದು ಹೇಳಿದಳು ಸಮನ್ವಿ ಅವನಿಗೆ. ಆಂಟಿ ಈಗ ನಮ್ಮನೇಲೇ ಇದ್ದಾರೆ, ಡೋಂಟ್ ವರಿ. ನಾನೀಗ ಹೊರಗೆ ಹೋಗಿ ಆಂಟಿನ ಕಳಿಸ್ತೀನಿ. ಅದು ಅವನಿಗೆ ಹೇಳುವುದೇ ಬೇಕಾಗಿರಲಿಲ್ಲ. ಸುಮಿತ್ರಾ ಅವರನ್ನು ಈಗ ಅವರ ಮನೆಯಲ್ಲಿ ಇರಿಸಿಕೊಂಡಿದ್ದರು. ಇನ್ನು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲುವಂತಿರಲಿಲ್ಲ. ಸುಮಿತ್ರಾ ಅವರನ್ನು ಒಳಗೆ ಕಳಿಸಬೇಕಾಗಿತ್ತು. ಅವನು ಅಲ್ಲಿಂದ ಹೊರಬಂದ. ಸುಮಿತ್ರಾ ಅವರು ಪ್ರೀತಿಯಿಂದ ಮಗಳ ತಲೆ ಸವರಿದರು. ಸುಮಿತ್ರಾ ತಮ್ಮ ದೊಡ್ಡ ಮಗಳು ಅಳಿಯನಿಗೂ ವಿಷಯ ತಿಳಿಸಿದರು. ಅವರಿಂದು ಸಮನ್ವಿಯನ್ನು ನೋಡಲು ಬರುವವರಿದ್ದರು. ಅವರ ಬಳಿಕ ಸುನಂದ, ಸೀತಾರಾಮಯ್ಯನವರು ಹೋಗಿ ನೋಡಿಕೊಂಡು ಬಂದರು. ಸಮನ್ವಿಯನ್ನೀಗ ವಾರ್ಡಿಗೆ ಹಾಕಲಾಗಿತ್ತು. ಅವಳಿಗೆ ಯಾವುದೇ ತೊಂದರೆ ಆಗಬಾರದೆಂದು ಸುಸಜ್ಜಿತವಾದ ರೂಮನ್ನೇ ತೆಗೆದುಕೊಂಡಿದ್ದ ಸಮರ್ಥ್. ಅವಳಿಗೆ ಮಲಗಿ ಬೇಸರವಾಗದಿರಲಿ ಎಂದು ಟಿವಿ ಹಾಕ್ಲಾ ಎಂದು ಕೇಳಿದ. ಬೇಡ ಎಂದು ಹೇಳಿದಳು ಸಮನ್ವಿ. ಅವಳಿಗೆ ಟಿವಿ ನೋಡುವ ಅಭ್ಯಾಸವೇ ಇರಲಿಲ್ಲ ಎನ್ನುವುದಕ್ಕಿಂತ ಅದಕ್ಕೆ ಸಮಯವೇ ಸಿಗುತ್ತಿರಲಿಲ್ಲ ಎನ್ನುವುದೇ ಒಳಿತೇನೋ. ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋದರೆ ಮನೆ ಕೆಲಸಗಳು ಅವಳನ್ನು ಕೈಬೀಸಿ ಕರೆಯುತ್ತಿದ್ದವು. ಆಯಾಸವಾಗುತ್ತಿತ್ತು. ಒಮ್ಮೆ ಮಲಗಿದರೆ ಸಾಕು ಎನಿಸುತ್ತಿತ್ತು. ಸೀರಿಯಲ್, ಸಿನಿಮಾಗಳನ್ನು ನೋಡಿದ ನೆನಪೇ ಇರಲಿಲ್ಲ ಸಮನ್ವಿಗೆ. ಅವಳಿಗೆ ಓಡಾಡಲು ಸಾಧ್ಯವಿರಲಿಲ್ಲವಲ್ಲ. ಆದ್ದರಿಂದ ಯಾರಾದರೂ ಒಬ್ಬರ ಸಹಾಯದ ಅಗತ್ಯವಿತ್ತು. ಇಂದು ರಾತ್ರಿ ಅವನಿಗೆ ರೆಸ್ಟ್ ಕೊಡಲೆಂದು ಸುಮಿತ್ರಾ ಅವರು ತಾನು ನಿಲ್ಲುತ್ತೇನೆ ಎಂದು ಹೇಳಿದರು. ಆದರೆ ಅವನು ಒಪ್ಪಬೇಕಲ್ಲ. ನಾನು ಮನೆಗೆ ಹೋಗೋ ಪ್ರಶ್ನೆನೇ ಇಲ್ಲ. ನಾನು ಇಲ್ಲೇ ಇರೋದು. ನಾನಿನ್ನು ಅವಳ ಜೊತೆಗೇನೆ ಮನೆಗೆ ಹೋಗೋದು ಎಂದ. ಅವನು ತನ್ನ ಬಟ್ಟೆ ಬರೆಗಳನ್ನು ತಾಯಿಯ ಮೂಲಕ ತರಿಸಿಕೊಂಡಿದ್ದ. ಇಬ್ಬರು ರಾತ್ರಿಗೆ ನಿಲ್ಲುವ ಅವಶ್ಯಕತೆ ಇರಲಿಲ್ಲ ಎಂದು ಸುಮಿತ್ರಾ ಅವರು ಮನೆಗೆ ಹೊರಟರು. ಅವಳೆಲ್ಲ ಕೆಲಸಗಳನ್ನು ಅವನೇ ಮಾಡುತ್ತಿದ್ದ. ಅವಳಿಗೆ ತಿಂಡಿ ತಿನಿಸಿ ನೀರು ಕುಡಿಸುತ್ತಿದ್ದ. ಅವಳಿಗೆ ಮಲಗಿ ಕುಡಿಯಲು ಸರಿ ಹೋಗುತ್ತಿರಲಿಲ್ಲ. ಆದ್ದರಿಂದ ಕುಳಿತುಕೊಳ್ಳಲು ಅವನ ಸಹಾಯ ಬೇಕಾಗಿತ್ತು. ತನಗಾನಿಸಿ ಕೂರಿಸಿಕೊಂಡಿದ್ದ. ಸಮನ್ವಿ ನೀರು ಕುಡಿಯಲೆತ್ನಿಸಿದಾಗ ನೀರು ತುಳುಕಿ ಅವಳ ಮೈ ಮೇಲೆ ಬಿದ್ದಿತ್ತು. ಬಟ್ಟೆ ಒದ್ದೆಯಾಗಿ ಬಿಟ್ಟಿತ್ತು. ಅವನು ಸಿಸ್ಟರನ್ನು ಕರೆದುಕೊಂಡು ಬಂದಿದ್ದ. ಈಗ ಬರುತ್ತೇನೆ ಎಂದು ಹೇಳಿದ ಸಿಸ್ಟರ್ 5 ನಿಮಿಷವಾದರೂ ಬಂದಿರಲೇ ಇಲ್ಲ. ಮೊದಲೇ ವೀಕ್ನೆಸ್ ಇತ್ತಲ್ಲ, ಅವಳಿಗೆ ಚಳಿಯಾಗುತ್ತಿತ್ತು. ಸಮರ್ಥ್ಗೆ ಅದು ಅರ್ಥವಾಗಿತ್ತು. ಅವನೇ ನಿಧಾನವಾಗಿ ಅವಳಿಗೆ ಒಂದಿನಿತೂ ನೋವಾಗದಂತೆ ಅವಳ ಬಟ್ಟೆಯನ್ನು ಬದಲಾಯಿಸಿದ. ಸಮನ್ವಿಗೆ ಅವನು ಬಟ್ಟೆ ಬದಲಾಯಿಸುವಾಗ ಸಂಕೋಚವೆನಿಸುತ್ತಿತ್ತು. ಬಟ್ಟೆ ಬದಲಾಯಿಸಿದ ಮೇಲೆ ಅವಳಿಗೆ ಎಷ್ಟೋ ಆರಾಮವೆನಿಸಿತು. ಈಗ ಬರುತ್ತೇನೆ ಎಂದು ಹೇಳಿದ ಸಿಸ್ಟರ್ ಮರೆತೇ ಬಿಟ್ಟಿದ್ದರೇನೋ, ಇನ್ನೂ ಬಂದೇ ಇರಲಿಲ್ಲ. ಅವಳ ಸೇವೆ ಮಾಡಲು ಅವನಿಗೆ ಒಂದಿನಿತೂ ಬೇಸರವಿರಲಿಲ್ಲ. ಪ್ರೀತಿಯಿಂದಲೇ ಮಾಡುತ್ತಿದ್ದ. ಅದನ್ನು ಕಂಡಾಗ ಅವಳ ಕಣ್ಣುಗಳು ತುಂಬುತ್ತಿತ್ತು. ನೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಹೇಳಿದಳು, ನಿಮ್ಮ ಋಣ ಈ ಜನ್ಮದಲ್ಲೇನು, ಇನ್ನು 10 ಜನ್ಮ ಎತ್ತಿ ಬಂದರೂ ತೀರಿಸೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಎಂದಳು. ಇದರಲ್ಲಿ ಋಣದ ಪ್ರಶ್ನೆಯೇ ಇಲ್ಲ. ಆವತ್ತು ನಾನು ಜ್ವರದಲ್ಲಿ ಮಲಗಿದ್ದಾಗ ನೀನು ನನ್ನ ನೋಡ್ಕೊಂಡಿಲ್ವಾ? ನಾನು ನಿನ್ನ ಕೈಯಲ್ಲಿ ಸೇವೆ ಮಾಡಿಸಿಕೊಂಡಿಲ್ವಾ? ನೀನು ಆದಷ್ಟು ಬೇಗ ಮೊದಲಿನಂತಾದರೆ ಸಾಕು. ನಿಂಗೆ ನಾನು, ನಂಗೆ ನೀನು ಎಂದು ಹೇಳಿದ. ಸಮನ್ವಿಗೀಗ ಅವನ ಪ್ರೀತಿ ಮತ್ತು ಹೆಚ್ಚಾಗಿದೆ ಎನಿಸಿತು. ಸಮನ್ವಿಗೆ ಅವನ ಮೇಲೆ ಸಿಟ್ಟಿರಲಿಲ್ಲ. ಬದಲಾಗಿ ಅವನು ತನ್ನಿಂದ ದೂರವಿರಲಿ ಎಂದೇ ಆಕ್ಸಿಡೆಂಟ್ ಆದ ಬಳಿಕ ಮೊದಲ ಬಾರಿ ನೋಡಿದಾಗ ಅವನ ಬಳಿ ಮಾತಾಡಿರಲಿಲ್ಲ. ಆ ಕಾರಣಕ್ಕಾದರೂ ಅವನು ತನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗಲಿ, ಅವನು ಸುಖವಾಗಿರಲಿ ಎಂದೇ ಬಯಸಿತ್ತು ಅವಳ ಮನಸ್ಸು. ಆದರೆ ಅವನೀಗ ಅವಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವಳನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಅವನಿಗೆ ಅವಳೇ ಬೇಕು, ಬೇರೇನೂ ಬೇಡ. ಅವನ ವರ್ತನೆಯಿಂದಲೇ ಅರ್ಥವಾಗಿತ್ತು ಅವಳಿಗೆ. ಅವನನ್ನು ದೂರವಿಟ್ಟು ಅವಳೂ ನೊಂದುಕೊಂಡಿದ್ದಳು. ಅಲ್ಲಿದ್ದ ಸಿಸ್ಟರ್ಗಳಿಬ್ಬರ ಮಾತುಕತೆಯಿಂದಾಗಿ ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಳು. ಅವನ ಕಷ್ಟವನ್ನು ನೋಡಲಾಗದೆ ಅವಳಾಗಿ ಅವನನ್ನು ಆಪರೇಷನ್ ಆದ ಬಳಿಕ ಮೊದಲು ಅವನೇ ಬರಲಿ ಎಂದು ಕರೆದಿದ್ದಳು. ಬೇರೆ ಯಾರಲ್ಲೂ ಇಲ್ಲದೆ ಇರುವುದು ತನ್ನಲ್ಲೇನಿದೆ ಎಂದು ಅವನು ಇಷ್ಟು ಪ್ರೀತಿಸುತ್ತಿದ್ದಾನೆ.
ಯೋಚಿಸುತ್ತಾ ಮಲಗಿದ್ದಳು ಸಮನ್ವಿ. ಅವಳೀಗ ನಿದ್ದೆ ಮಾಡುತ್ತಿಲ್ಲ ಎಂದು ಅವನಿಗೂ ಅರಿವಾಗಿತ್ತು. ಮಾತಾಡದೆ ಸುಮ್ಮನೆ ಮಲಗಿದ್ದುಕೊಂಡು ಕೇಳಿದ, ಏನಾಗ್ತಿದೆ? ಏನು ಆಳವಾಗಿ ಯೋಚನೆ ಮಾಡ್ತಿದ್ದೀಯಾ? ಅವನ ಬಳಿ ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ ಸಮನ್ವಿಗೆ. ಸತ್ಯ ಹೇಳಿದರೆ ಅವನು ಖಂಡಿತ ಸಿಟ್ಟಾಗುತ್ತಾನೆ ಎಂದು ಗೊತ್ತಿತ್ತು. ಈಗ ಅವನ ಮನಸ್ಸಿಗೆ ನೋವುಂಟು ಮಾಡಲು ಮನಸ್ಸಾಗಲಿಲ್ಲ. ನಾನು ಮೊನ್ನೆ ನಿಮ್ಮತ್ರ ಮಾತಾಡಿಲ್ಲ ಅಂತ ನಿಮಗೆ ಬೇಜಾರಾಗಿತ್ತು ಅಲ್ವಾ? ಅವನು ಸತ್ಯವನ್ನೇ ಹೇಳಿದ. ಹೌದು, ನೀನು ನನ್ನ ಕ್ಷಮಿಸಿಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಕರ್ದಿಯಲ್ಲ, ತುಂಬ ಸಂತೋಷ ಆಯಿತು ನನಗೆ. ತನ್ನ ಮನದಲ್ಲಿದ್ದುದನ್ನು ಹೇಳಿದ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅನ್ನಿಸ್ತು. ಮತ್ತೆ ನಿಮ್ಮ ಹತ್ರ ಮಾತಾಡದೇ ಇದ್ದಿದ್ದಕ್ಕೆ ಗಿಲ್ಟಿ ಫೀಲ್ ಆಗ್ತಾ ಇತ್ತು ನನಗೆ. ಅದಕ್ಕೆ ಮೊದಲು ನಿಮ್ಮನ್ನೇ ಕರೆದಿದ್ದು. ಅವನದಕ್ಕೆ ಬಾಯಲ್ಲಿ ಉತ್ತರಿಸಲಿಲ್ಲ. ಬದಲಾಗಿ ಅವಳೆರಡು ಕಣ್ಣುಗಳಿಗೆ ಮೃದುವಾಗಿ ಚುಂಬಿಸಿದ. ನಿಂಗೇನು ಬೇಕು? ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನನಗೇನು ಬೇಕು, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಪ್ರೀತಿ ಅಷ್ಟು ಗಟ್ಟಿಯಾಗಿರೋದ್ರಿಂದ ನೀನು ಇವತ್ತು ನನಗೆ ಮತ್ತೆ ಸಿಕ್ಕಿದ್ದೀಯ. ನೀನು ಯಾವತ್ತೂ ನನ್ನಿಂದ ದೂರ ಹೋಗೋಕ್ಕೆ ಪ್ರಯತ್ನ ಪಡಬೇಡ. ನಂಗೊತ್ತು, ನೀನು ಮೊನ್ನೆ ನನ್ನ ಹತ್ರ ಮಾತಾಡದೇ ಇದ್ದಿದ್ದು ನನ್ನಿಂದ ದೂರ ಆಗಬೇಕು ಅಂತ ಅಲ್ವಾ? ನೀನು ಬಾಯಿ ಬಿಟ್ಟು ಹೇಳದೇ ಇದ್ದರೂ ನಿನ್ನ ಮನಸ್ಸು ನನಗೆ ಅರ್ಥ ಆಗಿತ್ತು. ಹೌದು, ನೀನು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು? ನನ್ನ ಪ್ರೀತಿಲಿ ಏನಾದರೂ ಲೋಪ ಇತ್ತಾ? ಏನಾದರೂ ಕಡಿಮೆ ಆಗಿದೆಯಾ? ಇದ್ರೆ ಹೇಳು, ಸರಿ ಮಾಡ್ಕೋತೀನಿ. ಅದರ ಬದಲು ನನ್ನ ಬಿಟ್ಟು ಹೋಗೋ ಯೋಚನೆ ಮಾತ್ರ ಮಾಡಲೇಬೇಡ. ಅದರಿಂದ ನಾವಿಬ್ರೂ ನೊಂದ್ಕೋತೀವಿ. ನಿನಗೆ ಗೊತ್ತಲ್ಲ, ನಾನು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯನ ಇಷ್ಟಪಡೋನು ಅಂತ. ಒಟ್ಟಿನಲ್ಲಿ ನನಗೆ ನೀನು ಬೇಕು, ಬೇರೇನೂ ಬೇಡ. ನನ್ನಿಂದ ದೂರ ಹೋಗೋ ಯೋಚನೆ ಮಾತ್ರ ಯಾವತ್ತೂ ಮಾಡಬೇಡ, ಗೊತ್ತಾಯ್ತಾ? ಸಮನ್ವಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು. ಅವಳು ಮನಸ್ಸಲ್ಲಿ ಊಹಿಸಿದ್ದನ್ನು ಅವನು ನೇರವಾಗಿ ಹೇಳಿಬಿಟ್ಟಿದ್ದ. ಅಂದರೆ ಅವನಿಗೆ ಅದು ಅರ್ಥವಾಗಿತ್ತು. ಅದು ಹೇಗೆ ಅಷ್ಟು ಚೆನ್ನಾಗಿ ತನ್ನ ಮನಸ್ಸನ್ನು ಓದಿಕೊಳ್ಳುತ್ತಾನೆ ಎಂದುಕೊಂಡಳು ಸಮನ್ವಿ. ಅವಳಿಗೀಗ ಅರ್ಥವಾಯಿತು. ಒಂದು ವೇಳೆ ಅವಳಿಗೆ ಯಾವುದೇ ಅಂಗ ಊನವಾಗಿದ್ದರೂ ಅವನು ತನ್ನನ್ನು ಹಾಗೆಯೇ ಸ್ವೀಕರಿಸಲು ಸಿದ್ಧನಿದ್ದ, ಆದರೆ ಅವಳ ನಿರಾಕರಣೆಯನ್ನಲ್ಲ ಎಂದು. ಅಷ್ಟರಲ್ಲಿ ಸುಮಿತ್ರಾ ಮತ್ತು ಸುನಂದ ಅಲ್ಲಿಗೆ ಬಂದಿದ್ದರು. ಇವನು ಸರಿಯಾಗಿ ಊಟ ಮಾಡದೆ 3 ದಿನ ಆಯಿತು. ನೀನೇನಾದರೂ ತಿನ್ನೋಕೆ ಹೇಳಮ್ಮ ಎಂದು ಹೇಳಿದರು ಸುನಂದ. ಸಮನ್ವಿ ಈಗ ಅವನತ್ತ ತಿರುಗಿದಳು. ನನ್ನ ಹತ್ರ ಇನ್ನೊಂದು ಬೆಡ್ ಹಾಕಿ ಮಲಗೋ ಆಸೆನಾ ನಿಮಗೆ? ಯಾಕೆ ಊಟ ಮಾಡ್ತಿಲ್ಲ? ನನ್ನಿಂದಾಗಿ ರಾತ್ರಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ. ನೀವು ಮನೆಗೋಗಿ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಡು ಬನ್ನಿ. ಇಲ್ಲಿ ಅಮ್ಮ ಆಂಟಿ ಇರ್ತಾರೆ ಎಂದಳು. ನಾನು ಮನೆಗೆ ಹೋಗಲ್ಲ, ಇಲ್ಲೇ ಹೋಟೆಲ್ನಲ್ಲಿ ಏನಾದರೂ ತಿಂದ್ಕೊಂಡು ಬರ್ತೀನಿ. ಆಯಿತು, ಈಗಲೇ ಹೊರಟೆ. ಆದರೆ ನನ್ನ ಮಾತ್ರ ಬೈಬೇಡ. ಅವನು ಹೆಚ್ಚೇನು ಹೇಳಿಸಿಕೊಳ್ಳದೆ ಊಟಕ್ಕೆ ಹೊರಟ. ಅಂದು ಸಮನ್ವಿಗಾಗಿ ಮನೆಯಿಂದ ಊಟ ತಂದಿದ್ದರು ಸುಮಿತ್ರಾ. ಅವರು ಅವಳಿಗೆ ಊಟ ತಿನ್ನಿಸಿದರು. ಸಮರ್ಥ್ ಊಟ ಮಾಡಿ ಬರುವವರೆಗೂ ಅವರು ಅಲ್ಲಿದ್ದು ಆಮೇಲೆ ಮನೆಗೆ ಹೊರಟು ಹೋದರು. ಅವಳೀಗ ಎಲ್ಲದಕ್ಕೂ ಸಮರ್ಥನನ್ನು ಅವಲಂಬಿಸಬೇಕಾಗಿ ಬಂದಿತ್ತು. ಸ್ನಾನಕ್ಕೆ ಹೋಗಲು ಅವನ ಸಹಾಯ ಬೇಕಾಗುತ್ತಿತ್ತು ಅವಳಿಗೆ. ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು. ನಾನು ಹಾಕುವ ಕಥೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಕತೆ ಬರೆಯುವುದು ನನ್ನ ಹವ್ಯಾಸ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.